Hi and welcome back to Octane Automotive. ಇವತ್ ಬಂದಿ 12th February. ಸೊ ಟೈಮ್ ಬಂದಿ 12:42 ಆಗ್ತಿದೆ. ಅವರು ಅವರ ಜಿಟಿಗೆ ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಹಾಕ್ಸ್ತಿದ್ದಾರೆ. ಸೊ ಅದನ್ನ ಪರ್ಚೇಸ್ ಮಾಡ್ಕೊಬರೋಣ, ಫಿಟ್ ಮಾಡೋಣ. ಫಿಟ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ, ಎಕ್ಸಾಸ್ಟ್ ನೋಟ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಎಲ್ಲ ಈ ವ್ಲಾಗ್ ಅಲ್ಲೇ ನಿಮಗ್ ಸಿಗುತ್ತೆ. ಈಗ ನಮ್ಮ ವಿಪುಲ್ ಅವ್ರನ್ನ ಪಿಕ್ ಮಾಡೋಣ. ಸೊ ಲೆಟ್ಸ್ ಗೋ. ವಿಪುಲ್ ಪಿಕ್ ಮಾಡ್ಕೊಂಡು ಸಿಗ್ತೀನಿ. ಸೊ ವಿಪುಲ್ ನ ಈಗ ಪಿಕ್ ಮಾಡ್ಕೊಂಡು ಈಗ ಅದೇ ನಾವು ಎಕ್ಸಾಸ್ಟ್ ನ ತರಕ್ ಹೋಗ್ತಾ ಇದೀವಿ. ಅಂಡ್ ಇಲ್ಲಿ ನೋಡಿ ಏನು ನೋಡ್ತಾ ಇದ್ದಾನೆ, ನಮ್ಮ ವ್ಲಾಗು ನಮ್ಮ ಫ್ರೆಂಡೇ ನನ್ನ ಪಕ್ಕದಲ್ಲೇ ಕುತ್ಕೊಂಡು ನೋಡ್ತಾ ಇದ್ದಾನೆ. ನೀವ್ಗಳು ನೋಡಿ ಅಪ್ಲೋಡ್ ಮಾಡಿದೀನಿ, ನೋಡಿ ಸಪೋರ್ಟ್ ಮಾಡಿ. ಈಗ ನಾನು ನಿಮ್ಗೆ ಡೈರೆಕ್ಟ್ ಎಲ್ಲಿ ತಗೋತೀನಿ ಅಲ್ಲಿಗೆ ಹೋಗಿ ಸಿಗ್ತೀನಿ. ಫೈನಲಿ ಬಂದಾಯ್ತು ನಮ್ಮ ಒಂದು ಬೈಕರ್ ಸ್ಟುಡಿಯೋ. ಇಲ್ಲೇ ನಾವು ಆಲ್ಮೋಸ್ಟ್ ಎಲ್ಲ ತಗೊಳ್ಳೋದು. ಸೊ BMC ಏರ್ ಫಿಲ್ಟರು ಅಂಡ್ ರೆಡ್ ರೂಸ್ಟರ್ ಒಂದು ಎಕ್ಸಾಸ್ಟ್. ಇದೆ ಬಂದು ರೆಡ್ ರೂಸ್ಟರ್ ಸ್ಟೆಲ್ಲಾರ್ ಎಕ್ಸಾಸ್ಟ್ ಅಂಡ್ ಒಂದು ಸ್ಟೇಜ್ 2 ಕಿಟ್, ಏರ್ ಫಿಲ್ಟರ್ ಕ್ಯಾಪು. ಫುಲ್ ಖರ್ಚು GT ತಗೊಂಡ್ಮೇಲೆ. ಲೆಟ್ಸ್ ಗೋ. ಈಗ ಇದನ್ನ ಬಿಲ್ ಮಾಡಿಸಿ ಫಿಟ್ಟಿಂಗ್ ಸಿಗ್ತೀನಿ ನಿಮಗೆ. ಸೊ ಈ ಬ್ರ್ಯಾಂಡ್ ಒಂದು ನಾನು ಇಂಟರ್ಕಾಮ್ ತಗೋತಿದ್ದೀನಿ. ಸೊ LCR ಅಂತ. ನೆಕ್ಸ್ಟ್ ನಾವೇನಾದ್ರು ತುಂಬಾ ರೈಟ್ಸ್ಗಳು ಮಾಡ್ತಿದ್ರೆ ಇದಕ್ಕೆ ಅಪ್ಗ್ರೇಡ್ ಆಗೋಣ ಸೆನ್ನಾಗೆ. ಇದನ್ನ ಸ್ವಲ್ಪ ದಿನ ಬಿಟ್ಟು ನಮ್ಮ GT ಬಾಯ್ನ ತಗೋತಾನೆ. ಸೊ ಇದು ನಮ್ಮ ರೈಟ್ಸ್ಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರೋದು. ನಮ್ಮ ಒಂದು ಹೆಲ್ಮೆಟ್ ಎತ್ಕೊಬಿಡೋಣ. ಈಗ ಇವ್ರ ಹತ್ರನೇ ಇಂಟರ್ಕಾಮ್ ಫಿಟ್ ಮಾಡಿಸ್ಬಿಡೋಣ. ಯಾಕೆ ಬೇಕು, ನೀಟ್ ಅಂಡ್ ಕ್ಲೀನ್ ಆಗಿ ಇವರೇ ಮಾಡ್ಕೊಡ್ತಾರೆ. ಸೊ ಇದೇ ಫೈನಲ್ ಮಾಡಿದೆ ಇಂಟರ್ಕಾಮ್. 2 ಕನ್ಫ್ಯೂಷನ್ ಇತ್ತು, ಬಟ್ ಇದೇ ಒಂದು ಇವ್ರ ಹತ್ರನೇ ಫಿಟ್ ಮಾಡಿಸ್ಕೊತಿದ್ದೀನಿ ಈಗ. ಆಲ್ ಡನ್. ಇವತ್ತು ನಾವು ಹತ್ರ 30,000 ನಾನು ನನ್ನ ಫ್ರೆಂಡು ಖರ್ಚು ಮಾಡಿದೀವಿ. ಅದ್ರಲ್ಲಿ ಮೆಜಾರಿಟಿ ನಮ್ಮ GT ಬಾಯ್ ಇದೆ. ಇವಾಗ ಇದನ್ನ ನಿಮಗ್ ಫಿಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಊಟ ಮಾಡ್ಕೊಬಿಡ್ತೀವಿ. ಟೈಮ್ ಬಂದು 2:30 ಆಗ್ತಿದೆ. ಆಮೇಲೆ ಇದಿಷ್ಟು ವಿಲ್ ಫಿಟ್ ಇಟ್ ಟು GT. ಕಾರ್ನ ಪಾರ್ಕ್ ಮಾಡಿ ಈಗ ನಮ್ಮ ಮೈಲಾರಿಲಿ ಊಟ ಮಾಡಕ್ ಹೋಗ್ತಾ ಇದೀವಿ. ಎಲ್ಲ ಮಾಡ್ಕೊಂಡು ಸಿಗ್ತೀವಿ. ಸೊ ಈಗ ಇದನ್ನ ನಮ್ಮ GTಗೆ ಫಿಟ್ ಮಾಡಿಸೋ ಅಂತ ಟೈಮ್. ಗಾಡಿ ಇಲ್ಲಿ ನಿಲ್ಲಿಸಿ ಆಗಿದೆ. ಈಗ ಲೆಟ್ಸ್ ಅನ್ಬಾಕ್ಸ್ ಇಟ್ ಮಾಡಪ್ಪ ವಿಪುಲ್. ಓಕೆ, ಕಂಗ್ರ್ಯಾಚುಲೇಷನ್ಸ್ ರೆಡ್ ರೂಸ್ಟರ್ಗೆ. ಬೋಲ್ಟ್ಸ್ಗಳು ಕೊಟ್ಟಿದ್ದಾರೆ, ಹೀಟ್ ಗಾರ್ಡು 2, ಆಮೇಲೆ ಇಲ್ಲಿ ಒಂದು ಕೀ ಚೈನ್ ಕೊಟ್ಟಿದ್ದಾರೆ. ದ ಮೇನ್ ಥಿಂಗ್ ದ ಎಕ್ಸಾಸ್ಟ್. ಏರ್ ಫಿಲ್ಟರ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಎಕ್ಸಾಸ್ಟ್ ಹಾಕ್ಸೋಣ. ಇವನ ಜೊತೆಗೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಹಿಂಗಿರುತ್ತೆ ಅಂತ ಕೇಳಿಸ್ಕೊಳ್ಳೋಕ್ಕೆ. ಲುಕ್ ವೈಸ್ ಬಿಡಿ ತುಂಬ ಗಾಡಿ ನೋಡಿದ್ದೀವಿ, ಸೌಂಡು ಕೇಳಿಸ್ಕೊಂಡಿದ್ದೀವಿ, ಬಟ್ ನಮ್ಮ ಗಾಡೀಲಿ ಇರೋದು ಸ್ಪೆಷಾಲಿಟಿನೇ ಬೇರೆ. ಏರ್ ಫಿಲ್ಟರ್ ಚೇಂಜ್ ಮಾಡೋಕ್ಕೆ ನೀವು ಫಸ್ಟಿಗೆ ಸೀಟ್ ರಿಮೂವ್ ಮಾಡಬೇಕು. ಫುಲ್ ಮಾಡಿದ್ರೆ ಸೀಟ್ ಬರುತ್ತೆ. ಬೋಲ್ಟ್ ಕಾಣಿಸ್ತಿದೆಯಲ್ಲ, ಇದನ್ನು ತೆಗಿಬೇಕು. ತೆಗೆದ್ರೆ ನಿಮ್ಮ ಈ ಕಡೆ ಸೈಡ್ ಏರ್ ಫಿಲ್ಟರ್ದು ಈ ಪ್ಯಾನಲ್ ಏನಿದೆ ಅದು ಓಪನ್ ಆಗುತ್ತೆ. ಇದಕ್ಕೆ ನಾವು ಇವರು ರಾಯಲ್ ಎನ್ಫೀಲ್ಡ್ ಅವ್ರದ್ದೇ ಟೂಲ್ಸ್ ಯೂಸ್ ಮಾಡ್ಕೋತೀವಿ. ಅವ್ರು ಕೊಟ್ಟಿರೋ ಆಯ್ಲೈನ್ ಕೀಲೆ. ಈಗ ಇದನ್ನು ರಿಮೂವ್ ಮಾಡೋಣ. ಇಟ್ಸ್ ವೆರಿ ಈಸಿ. ಈ ಸ್ಕ್ರೂ ಅನ್ಮೌಂಟ್ ಮಾಡಿದ್ಮೇಲೆ ಇದನ್ನು ಪ್ಯಾನಲ್ ಮೇಲೆ ಲಿಫ್ಟ್ ಮಾಡಬೇಕು. ಆವಾಗ ನಿಮ್ಮ ಒಂದು ಈ ಕಡೆ ಸೈಡ್ ಮೌಂಟ್ ಬರುತ್ತೆ. ಸ್ಕ್ರೂ ಡ್ರೈವರಲ್ಲಿ ಈ 3 ಸ್ಕ್ರೂನ ತೆಗೆದು ಏರ್ ಫಿಲ್ಟರ್ ಪ್ಲೇಸ್ ಮಾಡಬೇಕು. ಈಗ ಬನ್ನಿ ಅದನ್ನು ರಿಮೂವ್ ಮಾಡೋಣ. ಸೊ ಈ ಒಂದು ಸ್ಟಾಕ್ ಏರ್ ಫಿಲ್ಟರ್ನ ಈಗ ತೆಗೆದು BMC ಏರ್ ಫಿಲ್ಟರ್ ಜಸ್ಟ್ ಸಿಂಪಲ್ಲಾಗಿ ಹೀಗೆ ಇಷ್ಟೇ ಡನ್. ಈಗ ಈ ಒಂದು ಸ್ಟೇಜ್ 2 ಕಿಟ್ನ ಇಲ್ಲಿಗೆ ಹಿಂಗೆ ಪ್ಲೇಸ್ ಮಾಡೋದು. ಸೊ 12 mm ಒಂದು ಸ್ಪ್ಯಾನರ್ ತೊಗೊಂಡು ಈ ಥರ T ಶೇಪ್ದು ಆ್ಯಂಡ್ ಒಂದು ಸ್ಪ್ಯಾನರ್ ಈ ಕಡೆ ಇಟ್ಕೊಳ್ಳಿ. ಈಸಿಲಿ ನೀವು ರಿಮೂವ್ ಮಾಡ್ಕೋಬೋದು. ಇಲ್ಲಿ ಒಂದು ಕೆಳಗಡೆ ಸ್ಕ್ರೂ ಬಿಚ್ಚಿದ ಮೇಲೆ ಈ ಹೀಟ್ ಶೀಲ್ಡ್ದು ಇದನ್ನು ಡೌನಿಗೆ ಪುಲ್ ಮಾಡಬೇಕು. ಪುಲ್ ಮಾಡಿದ್ಮೇಲೆ ಇದು ಆಚೆ ಬರುತ್ತೆ. ಈಸಿಲಿ ಈ ನಟ್ನ ನೀವು ತೆಗಿಬೋದು. ಇದನ್ನು ತೆಗೆದ್ರೆ ಎಕ್ಸಾಸ್ಟ್ ವಿಲ್ ಬಿ ಔಟ್. ಓ, ಆ ನಟ್ಟು ಕೂಡ ರಿಮೂವ್ ಆಯಿತು. ಈ ನಟ್ಟೊಂದು ಈಗ ತೆಗಿಯಪ್ಪ ವಿಪುಲ್. ಹಿಂಗೆ ಟ್ವಿಸ್ಟ್ ಮಾಡಿದ್ರೆ ಸೈಲೆನ್ಸರ್ ಆಚೆ ಬರುತ್ತೆ.
ಸೊ ಟೈಮ್ ಬಂದು ನೀವು ನೋಡ್ತಾ ಇರ್ಬೋದು 7:30 ಆಗ್ತಾ ಬಂದಿದೆ. ಈಗ ಫೈನಲಿ ಫಿಟ್ ಆಯಿತು. ನೀವು ಮಾಡ್ಬೇಕಾದ್ರೆ ಹುಷಾರಾಗಿರಲಿ. ಒಂದು ನಟ್ಟು ಸ್ಲಿಪ್ ಆಗಿಬಿಟ್ರು. ಹೀಟಲ್ಲಿದ್ದಾಗ ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ. ನಾವು ಮಾಡಿದ ಮಿಸ್ಟೇಕ್ ಏನಂದರೆ ಹೀಟಲ್ಲಿದ್ದಾಗ ಗಾಡಿ ನಟ್ಟನ್ನ ತಿರುಗಿಸಿದ್ರು. ಸೊ ನಟ್ಟು ಸ್ಲಿಪ್ಪಾಗಿ ಹೋಗ್ತು. ಅದೊಂದು ತೆಗಿಯೋ ತನಕ ಇಷ್ಟೊತ್ತು ಟೈಮ್ ತೊಗೊಂಡು ಈಗ ಫೈನಲಿ ಡನ್. ಎಲ್ಲ ಹಾಕಾದ್ಮೇಲೆ 10 ಮಿನಿಟ್ಸ್ ಆನಲ್ಲಿ ಬಿಡಿ ಗಾಡಿನ. ಸೊ ನಮ್ಮ ಹತ್ರ ಆ್ಯಲೆನ್ ಕೀ ಇರಲಿಲ್ಲ. ಸೊ ಇದು ಬಂದು 4 ಸೈಜ್ ಬೋಲ್ಟ್ ಆ್ಯಲೆನ್ ಕೀ. ಇದು ನಮ್ಮ ಹತ್ರ ಇರಲಿಲ್ಲ. ಈಗ ಅವರು ಬಿಚ್ಚೋಕ್ಕೆ ಗ್ಯಾರೇಜಿಗೆ ತೊಗೊಬಂದಿದ್ವಿ. ಅದು ಬಿಚ್ಚಿದ ಮೇಲೆ ಸೌಂಡ್ ಹೆಂಗಿರುತ್ತೆ ಅಂತ ಕೇಳಿಸ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಆಮೇಲೆ ಸ್ಟಾಕು ವಿತೌಟ್ ಡಿ ಬಿ ಕಿಲ್ಲರ್ ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ಗೂ ಏನು ಡಿಫ್ರೆನ್ಸ್, ಸೌಂಡ್ ಹೆಂಗೆ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ನೋಡಿದ್ದು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಈ ಥರ ವೀಡಿಯೋಸ್ಗಾಗಿ ಆಕ್ಟೇನ್ ಆಟೋಮೋಟಿವ್ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.